ಸ್ಯಾಂಡಲ್ವುಡ್ನ ಖ್ಯಾತ ಕೊರಿಯೋಗ್ರಾಫರ್ ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರ್ತಕ್ಕಂಥ ಪಾರ್ಟ್ನರ್ ಸಿನಿಮಾದ ಅಮೋರ ಸಾಂಗ್ ಈಗ ಸಖತ್ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಬರೋಬ್ಬರಿ 700ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಕೊರಿಯೋಗ್ರಫಿ ಮಾಡಿರ್ತಕ್ಕಂಥ ಮುರಳಿ ಮಾಸ್ಟರ್ ನಮ್ಮ ಜೊತೆ ಇದ್ದಾರೆ. ಮಾಸ್ಟ್ರೇ, ಅಂದರೆ ಪ್ರತಿ ಸಿನಿಮಾದಲ್ಲೂ ಒಂದು ದೊಡ್ಡ ಚಾಲೆಂಜ್ ಇರುತ್ತೆ, ಬಟ್ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾದಲ್ಲಿನ ಚಾಲೆಂಜು ಮತ್ತು ಈ ಸಿನಿಮಾದ ಹಾಡಿನ ಕೊರಿಯೋಗ್ರಫಿ ಬಗ್ಗೆ ಹೇಳೋದಾದರೆ ಪಾರ್ಟ್ನರ್ನ ಅಮೋರ. ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಅನ್ನೋದಕ್ಕಿಂತ ಜವಾಬ್ದಾರಿ ಇತ್ತು ಜಾಸ್ತಿ. ಏನಕ್ಕಿಂತ ಇದಕ್ಕೆ ಮುಂಚೆ ನಾವು ಬ್ಯಾಂಗಲ್ ಬಂಗಾರಿ ಬೆಂಕಿ ಈ ಥರ ಬ್ಯಾಕ್ ಟು ಬ್ಯಾಕ್ ಸಾಂಗ್ಸ್ಗಳು ಈಗ ಹಿಟ್ಟಲ್ಲಿ ಬರ್ತಾಯಿತ್ತು. ಬಟ್ ನನಗೆ ಶಿವತೇಜ್ ಅವರು ನನಗೆ ತುಂಬ ಸ್ನೇಹಿತರು, ನನಗೆ ನಾವೆಲ್ಲ ಒಟ್ಟಿಗೆ ಬಂದಂಥದ್ದವರು, ಅವಾಗಿಂದ ಜರ್ನಿ ಮಾಡ್ಕೊಂಡು ಬಂದಂಥವ್ರು. ಅದ್ರ ಮೇಲೆ ಜೊತೆಗೆ ನಮ್ಮ ಹರೀಶ್ ಪ್ರೊಡ್ಯೂಸರು ನನಗೆ ನನ್ನ ಮುಂದಿನ ಸಿನಿಮಾ ಅದಕ್ಕೆ ಮುಂಚೆ ಮಾಡಿದ ನನ್ನ ಸಿನಿಮಾ ಅದಕ್ಕೆ ತುಂಬ ಹೆಲ್ಪ್ ಮಾಡಿದರು ನನಗೂ. ಇದರಲ್ಲಿ ನಮಗೆ ಅಜಯರಾವ್ ಜೊತೆ ಕೆಲಸಗಳು ಮಾಡಿದ್ವಿ. ಆಮೇಲೆ ಬೃಂದವ್ರ ಜೊತೆಗೆ ನಂಗೆ ಫಸ್ಟ್ ಸಿನಿಮಾ ಇದು, ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು ಇಲ್ಲಿ. ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನು ಎಲ್ಲ ಪ್ರತಿಯೊಬ್ಬರು ಇದು ಹೆಂಗಿತ್ತು ಅಂದರೆ ಟೀಮು ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡಿದಂಥದ್ದು. ಇಲ್ಲಿ ಯಾವುದೋ ಒಂದು ಹೀಗೋಯಿಸಮ್ ಇಲ್ದಂಗೆ ಒಂದು ಇದಿಲ್ದಂಗೆ ಎಲ್ಲರೂ ಅವ್ರವ್ರ ಕೆಲಸನ ಮಾಡಿದ್ದು. ಅದು ತುಂಬ ಚೆನ್ನಾಗಿ ಮೂಡ್ ಬಂತು ಸಿನಿಮಾದಲ್ಲಿ. ಯಾಕಂದ್ರೆ ಪ್ರೊಡ್ಯೂಸರು ನಮ್ಮ ಪ್ರೆಷರ್ ಕೊಡಲಿಲ್ಲ. ಅಂದರೆ ಒಬ್ಬ ಕೊರಿಯೋಗ್ರಾಫರ್ಸ್ಗೆ ಕೆಲಸ ಮಾಡೋದಕ್ಕೆ ಪ್ರೆಷರ್ ಇರಲಿಲ್ಲ. ಅಂದರೆ ಇನ್ನು ಹಿಂಗೆ ಮಾಡಬೇಕು, ಇಷ್ಟು ಮುಗಿಸ್ಕೋಬೇಕು, ಇನ್ನು ಇಷ್ಟು ಕೊಡ್ತೀನಿ, ಹಿಂಗೆ ಮಾಡ್ತೀನಿ. ಆಮೇಲೆ ಡೈರೆಕ್ಟ್ರು ಇಲ್ಲ ಇದು ಇಷ್ಟಲ್ಲೇ ಮಾಡಿ ಹಂಗೆ ಮಾಡಿ ಅಂತಿರಲಿಲ್ಲ. ಬಟ್ ಲಿಮಿಟ್ಸ್ ನಮಗೂ ಇತ್ತು. ಅಂದರೆ ನಾವು ಇದಕ್ಕೆ ಯಾಕಂದರೆ ಈಗಿರೋ ಪರಿಸ್ಥಿತಿಯಲ್ಲಿ ನಾವು ಎಷ್ಟು ಯೂಸ್ ಮಾಡ್ಕೊಳ್ಳೋಣ, ಇದು ಯಾವ ಥರ ಮಾಡ್ಕೊಳ್ಳೋಣ ಅನ್ನೋದನ್ನು ಜವಾಬ್ದಾರಿ ತೊಗೊಂಡು ನಾವು ಮಾಡಿದ್ವಿ. ಎಲ್ಲೂ ದುಂದುವೆಚ್ಚ ಮಾಡ್ದಂಗೆ. ಆ್ಯಕ್ಚುಲಿ ಫಾರಿನ್ ಹೇಳ್ದಂಗೆ ನಿಮ್ಗೆ ಗೊತ್ತಿರುತ್ತೆ, ಫಾರಿನ್ಗೆಲ್ಲ ಹೋಗಬೇಕು ಅಂತಲೇ ಇದ್ದಿದ್ದು. ಆ ಟೈಮಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳು ನಡೀತಾ ಇತ್ತು. ಅದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮ್ಯಾನು ಇಲ್ಲೇ ಮಾಡೋಣ ಅಂತ ಅವರು ಹೇಳಿದ್ರು. ಅವಾಗ 2-3 ಕಡೆ ನೋಡಿದ್ವಿ. ಬಟ್ ನಮ್ಗೆ ಇಲ್ಲಿ ಓಕೆ ಆಯಿತು ಲೊಕೇಶನ್ನು. ಅಂದರೆ ಪಾಂಡಿಚೇರಿಯಲ್ಲಿ ನಮಗೆ ಶೂಟಬಲ್ ಆಗಿತ್ತು. ಇದು ನೋಡೋಕ್ಕೆ ಸೆಟ್ಟು ಥರನೂ ಅನ್ನಿಸ್ಬೇಕು, ಬಟ್ ಔಟ್ಡೋರೂ ಮಾಡಬೇಕು ಅಂತ ಇದ್ದು. ಆ್ಯಕ್ಚುಲಿ ಮೊದಲು ಸೆಟ್ಟು ಅಂದ್ಕೊಂಡ್ವಿ, ಸೆಟ್ಟಲ್ಲೂ ಮಾಡೋಣ ಅಂತ. ಬಟ್ ಅಲ್ಲೇ ಇದಾಗ್ಬಿಡುತ್ತೆ ಅಂದ್ಕೊಂಡು ನಾವು ಔಟ್ಡೋರೇ ಮಾಡೋಣ, ಬಟ್ ಸೆಟ್ ಫೀಲಲ್ಲೇ ಮಾಡೋಣ. ಸ್ವಲ್ಪ ಕಾಸ್ಟ್ಯೂಮ್ಸ್ ಎಲ್ಲ ಅಂದರೆ ಔಟ್ಡೋರಿಂದ ಏನಾಗುತ್ತೆ ಅಂದರೆ ನಾವು ಬೇರೆ ಬೇರೆ ಥರ ಕಾಸ್ಟ್ಯೂಮ್ಸ್ ಹಾಕ್ತಾ ಇರ್ತೀವಿ. ಬಟ್ ಎಲ್ರಿಗೂ ಯೂನಿಫಾರ್ಮಾಗಿ ಒಂದೇ ಥರ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಬೇಕು. ಇದೆಲ್ಲ ಚಾಲೆಂಜಿಂಗಲ್ಲೇ ಆಗಿತ್ತು. ಆಮೇಲೆ ಅಲ್ಲಿ ಬಿಸಿಲು ಇತ್ತು. ಎಲ್ಲ ಪ್ರತಿಯೊಂದು ನಮ್ಮ ಮೈಂಡಲ್ಲಿ ಇಟ್ಕೊಂಡು ನಾವು ಅದನ್ನು ಈ ಸಾಂಗ್ನ ಇದನ್ನು ಅದ್ರ ಜೊತೆಗೆ ನಮ್ಮ ಪ್ಲಸ್ ಏನಂದರೆ ನಮಗೆ ಮ್ಯೂಸಿಕ್ಕು ಕೇಳಿದಾಗಲೇ ಬೇರೆ ಥರನೇ ಲೆವೆಲ್ ಇತ್ತು. ಕೇಳಿದಾಗ ಕೆಲವು ಸಾಂಗ್ಸ್ಗಳು ಏನಾಗುತ್ತೆ ಅಂದರೆ ಕೇಳಿದಾಗ ಇದು ಸದ್ದು ಮಾಡುತ್ತೆ ಅಂತ ಅನಿಸುತ್ತೆ. ಲಿರಿಕ್ಸು ಹಂಗೆ ಇತ್ತು. ನಮ್ಮ ನಾಗಾರ್ಜುನ ಅವರು ಎಲ್ಲ ಪ್ರತಿಯೊಬ್ಬರು ಈ ಸಿನಿಮಾಗೆ ಎಫೆಕ್ಟ್ ಹಾಕಿದ್ರು. ಜೊತೆಗೆ ನಮ್ಮದು ಏನಿರಬೇಕು ಕೊರಿಯೋಗ್ರಾಫರ್ಗೆ ಕಣ್ಣಿಗೆ ಎಲ್ಲ ಹಿಂಪಾಗಿ ನೋಡೋಕ್ಕೆ ತಂಪಾಗಿರಬೇಕು, ಅದನ್ನು ನಾವು ಅದರಲ್ಲಿ ಇದು ಮಾಡಿದ್ವಿ. ಮತ್ತು ನೀವು ಹೇಳ್ದಂಗೆ ಈಗ ಇಂಪಾಗಿದೆ ತಂಪಾಗಿದೆ ಎರಡಕ್ಕೂ ಕೂಡ ಒಂದು ರಿಸಲ್ಟ್ ಬರ್ತಾ ಇದೆ. ಸೊ ಹಾಗಾಗಿ ಅಂದರೆ ಈಗ 700 ಸಾಂಗ್ಸ್ 700 ಸಿನಿಮಾಗಳಿಗೆ ಮಾಡಿರೋಂಥದ್ರೆ ಸುಲಭ ಅಲ್ಲ. ಸಹಜವಾಗಿ ಆ ಜರ್ನಿ ತುಂಬ ದೊಡ್ಡದು. ನಿಮಗೆ ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದು ಸ್ಟಾರಿಂದ ಇನ್ನೊಂದು ಸ್ಟಾರ್ಗೆ ಚೇಂಜ್ ಓವರ್ ಮಾಡೋವಂಥ ಚಾಲೆಂಜಸ್ಸು ಹೆಂಗಿರುತ್ತೆ? ಪರ್ಟಿಕ್ಯುಲರ್ ಅಜಯರಾವ್ ಅವರು ವಿಚಾರವಾಗಿರೋದು. ಅಜಯರಾವ್ ಸರ್ಗೆ ಆ್ಯಕ್ಚುಲಿ ಡ್ಯಾನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವ್ರು. ನಾನು ಅದಕ್ಕೆ ಮುಂಚೆ ಕೃಷ್ಣ ರುಕ್ಕು ಮಾಡಿದ್ದೆ, ಅದಕ್ಕೆ ಮುಂಚೆ ಜಾಂಜನಿ ಜನಾರ್ದನ್ ಮಾಡಿದ್ದೆ. ಆ ಥರ ತುಂಬ ಸಿನಿಮಾಗಳ ಜೊತೆಗೆ ವರ್ಕ್ ಮಾಡಿದ್ದೀವಿ. ಬಟ್ ಇವರಲ್ಲಿ ತುಂಬ ಒಳ್ಳೆ ಟ್ಯಾಲೆಂಟು. ಆಮೇಲೆ ಇವರು ಜಾಸ್ತಿ ಹೇಳ್ಕೊಳ್ಳೋದಿಲ್ಲ, ಮಾಡೋದಿಲ್ಲ, ಬಟ್ ಸ್ಕ್ರೀನ್ ಮೇಲೆ ತೋರಿಸ್ತಾರೆ ಇವರು ಇದನ್ನು. ಇದಕ್ಕೆ ತುಂಬ ಎಫೆಕ್ಟ್ಸ್ ಹಾಕಿದ್ರು ಹೀರೋ ಹೇಳಬೇಕು ಅಂದರೆ. ಆ ಕಾಸ್ಟ್ಯೂಮ್ಸಿಂದ ಪ್ರತಿಯೊಂದೂ ಅವರು ತುಂಬ ಕೂಲಂಕುಷವಾಗಿ ಇಲ್ಲ ಇದು ಸ್ವಲ್ಪ, ಯಾಕಂದರೆ ಎಲ್ಲರ ಮೈಂಡಲ್ಲಿ ಇತ್ತು ಈ ಸಾಂಗ್ ಏನೋ ಒಂದು ಆಗುತ್ತೆ ಅಂತ. ಅದಕ್ಕೆ ಎಲ್ಲರೂ ಜವಾಬ್ದಾರಿ ತೊಗೊಂಡಿದ್ರು, ಅವರು ಒಂದೊಂದು ಜವಾಬ್ದಾರಿ ತೊಗೊಂಡಿದ್ರು. ಬಟ್ ಇವ್ರು ತುಂಬ ಚೆನ್ನಾಗಿ ನಮ್ಮ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡ್ತೇವೆ. 1 ವೀಕ್ ಪ್ರಾಕ್ಟೀಸ್ ಮಾಡಿದ್ವಿ. ಅಂದರೆ ಹೀರೋಗೂ ನಾವು ಕ್ಲಾಸಲ್ಲಿ ನಮ್ಮ ಅಸಿಸ್ಟೆಂಟ್ಸು, ನಮ್ಮ ಶ್ರೀ, ಪ್ರವೀಣ, ಬೃಂದ, ಆಮೇಲೆ ದೀಕ್ಷಾ ಅಂತ ಹುಡುಗಿ ಎಲ್ಲ ನಾವೆಲ್ಲ ಅವ್ರಿಗೆ ಪ್ರಾಕ್ಟೀಸಿಗೆ ಬಿಟ್ಟಿದ್ದೀವಿ. ಅವ್ರದ್ದು ಈಸಿ ಆಯಿತು ಅವರಿಗೆ. ಅಂದರೆ ಅಲ್ಲಿ ಹೋಗೋದಕ್ಕೆ ಇಲ್ಲಿ ತುಂಬ ಈಸಿ ಆಯಿತು. ಅಂದರೆ ಪ್ರಾಕ್ಟೀಸ್ ತುಂಬ ಮುಖ್ಯ ಆಗುತ್ತೆ ಪ್ರತಿಯೊಬ್ಬರಿಗೂ. ನೀವು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಶೂಟ್ಗೆ ಹೋದಾಗ ಅದು ತುಂಬ ಈಸಿ ಆಗಿಬಿಡುತ್ತೆ ನಿಮಗೆ. ಅಂತ ಹೆಂಗಂದರೆ ನಿಮ್ಗೆ ಸುಮ್ಮನೆ ಇದ್ರೂ ನಿಮ್ಮ ಮೈಂಡಿಗೆ ಬರ್ತಾ ಇರುತ್ತೆ. ನೀವು ಸ್ಪಾಟಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಕೆಲವು ಟೈಮಲ್ಲಿ ಶಾರ್ಟ್ ಮುಗಿಸ್ಬೇಕು ಅನ್ನೋ ಥರ ಇರ್ತದೆ. ಬಟ್ ಇದೇನಾಗುತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಇನ್ನೂ ಏನಾದರೂ ಮಾಡೋಣ, ಇನ್ನೂ ಸ್ವಲ್ಪ ಸ್ಟೈಲಿಶ್ ಆಗಿ ಮಾಡೋಣ, ಇನ್ನೊಂದು ಬರುತ್ತೆ ಅಂತ ನಿಮಗೆ. ಅದಕ್ಕೇ ನೋಡಿ ಆ ಸಾಂಗಲ್ಲಿ ನಮ್ಮ ಹೀರೋ ಹೆಂಗೆ ಕಾಣ್ತಾರೆ ಅಂದರೆ ಸುಮ್ಮನೆ ನಡ್ಕೊಂಬಂದ್ರೂ ನಿಮ್ಗೊಂಥರ ಸ್ಟೈಲಿಶ್ ಆಗಿರ್ತದೆ. ಅವರು ಒಂದೊಂದು ಬಾಡಿ ಲ್ಯಾಂಗ್ವೇಜು ಒಂದೊಂದು ಕೊಡುತ್ತೆ. ನಾವು ಈ ಟಾರ್ಗೆಟ್ ಇಟ್ಟಿದ್ದೇನೆ ಈ ಸಾಂಗ್ನ, ಇದು ಬರೀ ಇದು ನಮಗೆ ಮಾತ್ರ ಸೀಮಿತ ಆಗಬಾರ್ದು, ಪ್ರತಿಯೊಬ್ಬರು ನೋಡಬೇಕು ಈ ಸಾಂಗ್ನ ಅನ್ನೋ ಥರ. ಯಾಕಂದರೆ ಆ ಥರ ಎಲ್ಲ ಟೈಮ್ ಆ ಥರ ಸಾಂಗ್ ಸಿಗೋಲ್ಲ ನಮಗೆ. ಅಂದರೆ ನಿಮಗೆಲ್ಲ ಒಂದಿದ್ರೆ ಒಂದಿರಲ್ಲ, ಏನಾದರೂ ಒಂದು ಸಮಸ್ಯೆಗಳು ಇರ್ತದೆ. ಬಟ್ ಇದರಲ್ಲಿ ಎಲ್ಲನೂ ಸಿಕ್ಕಿತ್ತು, ಬಂದಿತ್ತು, ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ. ಮತ್ತು ಇನ್ನೇನೆಂದರೆ ಒಂದೇ ಆಗಲಿ ಡೈರೆಕ್ಟ್ರನ್ನ ಕೇಳಿದಾಗೆ ಒಂದು ಸಿನಿಮಾಗೆ ಸಾಂಗ್ ಫಸ್ಟ್ ಇನ್ವಿಟೇಷನ್ ಆಗಿರುತ್ತೆ. ಸೊ ಈಗ ಅದು ಇನ್ವಿಟೇಷನ್ ಅಂದರೆ ತೊಗೊಂಡಿರೋರಿಗೆಲ್ರಿಗೂ ಕೂಡ ಇಷ್ಟ ಆಗ್ತಾಯಿದೆ. ಸೊ ಸದ್ಯಕ್ಕೆ ಸಿನಿಮಾ ಕೂಡ ತೆರೆಗೆ ಬರ್ತಾಯಿದೆ. ಇನ್ನೂ ಬೇರೆ ಹಾಡುಗಳು ಇದೆ ಅನ್ನೋಂಥದ್ದು. ಅದು ಹೌದು, ನೀವು ಇದು ಒಂದಕ್ಕೆ ಮಾತ್ರ ಕೊರಿಯೋಗ್ರಾಫ್ ಮಾಡಿರೋದಾ ಬೇರೆ ಮತ್ತೆ ಬೇರೆ ಸಾಂಗ್ ಇದೆಯಾ?
ಈ ಸಿನಿಮಾದಲ್ಲಿ ನನಗೆ ಎಲ್ಲ ಸಾಂಗ್ಸ್ ನನಗೆ ಕೊರಿಯೋಗ್ರಫಿ ಮಾಡೋಕೆ ಕೊಟ್ಟಿದ್ದಾರೆ. ಇದಕ್ಕೆ ಮುಂಚೆ ನಾನು ಈ ಥರ ಸಿಂಗಲ್ ಕಾರ್ಡು ತುಂಬ ವರ್ಷಗಳಾಯ್ತು ಮಾಡಿ. ಅಂದರೆ ನಾನು ಮೊದಲು ಇದಕ್ಕೆ ಮುಂಚೆ ರಾಜಾಹುಲಿ, ಗೂಗ್ಲಿ, ರಾಮಾಚಾರಿ ಆ ಥರ ತುಂಬ ಸಿನಿಮಾಗಳಿಗೆ ನಾನು ಸಿಂಗಲ್ ಕಾರ್ಡ್ಗಳು ಮಾಡಿದ್ದೀನಿ. ಬೇರೆ ಬೇರೆ ಜನರ ಬೇರೆ ಬೇರೆ ಹೀರೋಗಳ ಜೊತೆಗೆ ಅದೆಲ್ಲ ಸಿಂಗಲ್ ಕಾರ್ಡ್ ಮಾಡೋದ್ರಲ್ಲಿ ಆಲ್ಮೋಸ್ಟ್ ನಂದು ಹಿಟ್ ಆಗಿದೆ. ಇದರಲ್ಲಿ ಇದು ಅದು ಇದು ಸೇರುತ್ತೆ ಅಂತ ಒಂದು ನಂಬಿಕೆ ನನಗೆ. ಯಾಕಂದರೆ ನನಗೆ ಫುಲ್ ಜವಾಬ್ದಾರಿ ಕೊಟ್ಟಿದ್ದರು ಡೈರೆಕ್ಟರ್ ಶಿವತೇಜ್ ಅವರು. ಎಲ್ಲ ಸಾಂಗು ನೀವೇ ಮಾಡಿ ಮಸ್ಟೇ ಅಂದರೆ ಅದು ಏನಕ್ಕೆ ಅಂದರೆ ಸರ್ ಇದು ಪ್ಲಸ್ಸು ಆಗುತ್ತೆ. ಏನಕ್ಕೆ ಅಂದರೆ ನಾವು ಒಂದು ಸಾಂಗ್ ಮಾಡಿರ್ತೀವಿ, ಎಲ್ಲೋ ಒಂದು ಶಾರ್ಟ್ಸ್ ಉಳಿದೋಗಿರುತ್ತೆ, ಆವತ್ತು ಮುಗಿಸ್ಲೇಬೇಕು ಅಂತ ಇರುತ್ತೆ. ನಾವು ಮುಗಿಸ್ಲಿಲ್ಲ ಪರವಾಗಿಲ್ಲ, ಬಟ್ ನಾವು ಇನ್ನೊಂದು ಸಾಂಗ್ ನಾವು ಮಾಡ್ತೀವಲ್ಲ, ಆ ಟೈಮಲ್ಲಿ ನಾವು ಅದನ್ನು ಅಲ್ಲಿ ರಿಕವರ್ ಮಾಡ್ಕೊತೀವಿ. ಅಂದರೆ ನಾವು ಹಿಂಗೆ ಬಿಟ್ಟು ಹಿಂಗೆ ತೊಗೊತೀವಿ ಇದರಲ್ಲಿ. ಅದೊಂದು ಪ್ಲಸ್ ಆಗುತ್ತೆ ನಮಗೆ. ನಮ್ಮ ಧೈರ್ಯವಾಗಿ ಕೆಲಸ ಮಾಡ್ಬೋದು ನಾವು. ನಮಗೆ ರಿಸ್ಟ್ರಿಕ್ಷನ್ ಇರೋಲ್ಲ, ಅಂದರೆ ಇಷ್ಟೆಲ್ಲ ಇವಾಗಲೇ ಮುಗಿಸ್ಬೇಕು ಅಂತ. ಯಾಕೆ 4 ಸಾಂಗ್ ಇರೋದ್ರಿಂದ ನಾವು ಆ ಸಾಂಗ್ ಟೈಮ್ ನಮ್ಗೆ ಕೊಟ್ಟಿರ್ತಾರೆ, ಡೇಟ್ಸ್ಗಳು ಕೊಟ್ಟಿರ್ತಾರೆ. ನಾವು ಅದರಲ್ಲಿ ಸಣ್ಣ ಪುಟ್ಟ ಏನಾಯಿತು ನಾವು ಚೇಂಜಸ್ಮೆಂಟ್ ಮಾಡ್ಕೊತಾ ಇರ್ತೀವಿ ನಾವು ಇದರಲ್ಲಿ. ನನಗೆ ಇದರಲ್ಲಿ ಎಲ್ಲ ಸಾಂಗ್ ನನಗೆ ಕೊಟ್ಟಿರೋದು ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ನನಗೆ ಪಾರ್ಟ್ನರ್ ಟೀಮಿಗೆ ಎಲ್ಲರೂ. ಸರ್ ಫೈನಲಿ ಸಿನಿಮಾ ರಿಲೀಸ್ ಅಂತ ಬರ್ತಾ ಇದೆ, ಏನು ಹೇಳ್ತೀವಿ? ಖುಷಿ ಆಗುತ್ತೆ ಸರ್. ಯಾಕಂದರೆ ಕನ್ನಡದಲ್ಲಿ ಬರಬೇಕು ಸಿನಿಮಾಗಳು. ಯಾಕಂದರೆ ಕನ್ನಡದಲ್ಲಿ ಬರ್ತಾ ಇದೆ, ಅದು ಗೊತ್ತಾಗಬೇಕು ಜನಕ್ಕೆ. ಗೊತ್ತಾಗಬೇಕು ಅನ್ನೋಂಗಿದ್ರೆ ಎಲ್ಲ ಡೈರೆಕ್ಟರ್ಗಳಾಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಸ್ವಲ್ಪ ಸಾಂಗ್ಸ್ ಬಗ್ಗೆ ಸ್ವಲ್ಪ ಕಾಳಜಿ ತೊಗೋಬೇಕು. ಸಾಂಗ್ಸ್ಗಳು ಬಗ್ಗೆ ಜನಕ್ಕೆ ರೀಚ್ ಆಗೋ ಥರ ಮಾಡಬೇಕು. ಆವಾಗಲೇ ಒಂದು ಥಿಯೇಟ್ರಿಗಾದ್ರೂ ಜನ ಬರ್ತಾರೆ. ಜನಕ್ಕೆ ಸಿನಿಮಾ ಬಂದಿದೆ ಹೋಗಿದೆ ಅಂತ ಗೊತ್ತಾಗಬೇಕು ಅನ್ನೋಂಗಿದ್ರೆ ಈ ಥರ ಬರಬೇಕು, ಸಾಂಗ್ಸ್ಗಳು ಬರ್ತಾ ಇರಬೇಕು. ಮೊದಲೆಲ್ಲ ಅದು ನಡೀತಾ ಇತ್ತು, ತುಂಬ ನಡೀತಾ ಇತ್ತು. ಸಾಂಗ್ಸ್ಗಳ ಬಗ್ಗೆ ತುಂಬ ಕಾಳಜಿ ತೊಗೊತಾ ಇದ್ರು, ಎಲ್ಲ ಕಡೆ ಅದನ್ನು ಪ್ರಮೋಟ್ ಮಾಡ್ತಾಯಿದ್ರು. ಇತ್ತೀಚೆಗೆ ಏನಾಗೋಯಿತು ಅಂದರೆ ಇವಾಗ ಸಾಂಗ್ಸ್ ಬಗ್ಗೆ ಜಾಸ್ತಿ ಗಮನ ಕಮ್ಮಿ ಮಾಡಿಬಿಟ್ರೆ. ಯಾಕಂದರೆ ಒ ಟಿ ಟಿ ಅಂತೇಳಿ ಅದಕ್ಕಂತಲೇ ಸಿನಿಮಾಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಈ ಥರ ಡೈರೆಕ್ಟರ್ಗಳು, ಈ ಥರ ಪ್ರೊಡ್ಯೂಸರ್ಸ್ಗಳು ಬಂದಾಗ ಏನಾಗುತ್ತೆ, ಮತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಇನ್ನೂ ಸ್ವಲ್ಪ ಬೇರೆ ಬೇರೆ ಥರನೇ ಹೋಗುತ್ತೆ. ಇದರಲ್ಲಿ ಎಲ್ಲರೂ ಬನ್ನಿ, ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ. ಪಾರ್ಟ್ನರ್ ಅನ್ನೋ ಸಿನಿಮಾಗೆ ಒಂದು ಅರ್ಥ ಇದೆ, ಪಾರ್ಟ್ನರ್ನ ಹೆಸರಿಗೆ ಒಂದು ಅರ್ಥ ಇರುತ್ತೆ. ಥಿಯೇಟ್ರ್ ಬಂದಾಗ ಗೊತ್ತಾಗುತ್ತೆ ಅದು. ಥ್ಯಾಂಕ್ ಯು ಮಾಸ್ಟರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದಿಷ್ಟು ಪಾರ್ಟ್ನರ್ ಸಿನಿಮಾದ ಕೊರಿಯೋಗ್ರಾಫರ್ ಮುರಳಿ ಮಾಸ್ಟರ್ ಮಾತಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.